ಎನ್ಐಎ ತನಿಖೆಗೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಹಸ್ತಾಂತರಿಸಲಾಗಿದೆ. ಇಂದು ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಎನ್ಐಎ. ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿ ತನಿಖೆಯನ್ನ ಶುರು ಮಾಡಲಿದೆ. ಗಂಭೀರ ಪ್ರಕರಣವೆಂದು ಪರಿಗಣಿಸಿ ತನಿಖೆಯನ್ನ ವಹಿಸಲಾಗಿದೆ. ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಎನ್ಐಎಯಿಂದ. ಬ್ಲಾಸ್ಟ್ ನಡೆದಂತಹ ದಿನವೇ ಸ್ಥಳಕ್ಕೆ ಎನ್ಐಎ ತಂಡ ಭೇಟಿಯನ್ನ ನೀಡಿತ್ತು. ಎಲ್ಲ ಸಂಪೂರ್ಣವಾಗಿ ದಾಖಲೆಗಳನ್ನ ಕೂಡ ಪಡೆದು ಪರಿಶೀಲನೆಯನ್ನ ಕೂಡ ನಡೆಸಿತ್ತು. ಪ್ರಾಥಮಿಕ ಮಾಹಿತಿ ಬಗ್ಗೆ ಕೇಂದ್ರಕ್ಕೆ ಎನ್ಐಎ ವರದಿಯನ್ನ ಕೂಡ ಈಗಾಗಲೇ ನೀಡಿತ್ತು. ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿ ತನಿಖೆಯನ್ನ ಆರಂಭಿಸಲಿದೆ ಎನ್ಐಎ ತಂಡ. ಗಂಭೀರ ಪ್ರಕರಣ ಅಂತ ಇದನ್ನ ಪರಿಗಣಿಸಿ ತನಿಖೆಯನ್ನ ಈಗಾಗಲೇ ಎನ್ಐಎಗೆ ವಹಿಸಲಾಗಿದೆ. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಈಗ ಎನ್ಐಎ ಕೈಗೆ ತಲುಪಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಈಗ ಎನ್ಐಎ ಈ ಒಂದು ಬ್ಲಾಸ್ಟ್ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ವಾಟ್ ನೆಕ್ಸ್ಟ್? ಚೈತ್ರ, ಈಗಾಗಲೇ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಕಳೆದ 3-4 ದಿನಗಳಿಂದಲೂ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಈ ಒಂದು ಪ್ರಕರಣ ಕೇಸ್ ದಾಖಲಾಗುವಂಥ ಸಮಯದಲ್ಲೇ ಇದೊಂದು UAPA ಆ್ಯಕ್ಟ್ ಅಡಿ ಪ್ರಕರಣವನ್ನು ದಾಖಲಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಯಾಕಂದರೆ ವಿಧ್ವಂಸ ಕೃತ್ಯಗಳಾಗಿರ್ಬೋದು, ಜೊತೆಗೆ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥವರ ವಿರುದ್ಧ ಈ ಒಂದು ಆ್ಯಕ್ಟನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ UAPA ಆ್ಯಕ್ಟನ್ನು ಹಾಕ್ತಾರೆ ಆಗ ನಾರ್ಮಲಿ ಕೇಸ್ NIAಗೆ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹೋಗುತ್ತೆ. ಈಗಾಗಲೇ ಆ ಒಂದು ಘಟನೆಯ ದಿನವೇ NIA ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬಂದು ಆ ಒಂದು ಕಂಪ್ಲೀಟಾಗಿ ಕ್ರೈಮ್ ಸೀನನ್ನು ಅಬ್ಸರ್ವ್ ಮಾಡಿಕೊಂಡು ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಹೋಗಿದ್ರು. ಜೊತೆಗೆ ಆಗಿನಿಂದಲೂ ಕೂಡ ಸರ್ಕಾರ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ಮಾಡ್ತಿತ್ತು. ಯಾಕಂದರೆ NIA ಅಧಿಕಾರಿಗಳು ಇಂಥ ಕೇಸ್ನಲ್ಲಿ ಸೂಪರ್ ಫಾಸ್ಟ್ ಇರ್ತಾರೆ. ಜೊತೆಗೆ NIA ಅಧಿಕಾರಿಗಳು ತನಿಖೆ ಮಾಡೋದೇ ಇಂಥ ಕೇಸ್ಗಳನ್ನು. ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಬಾಂಬ್ ಬ್ಲಾಸ್ಟ್ ಕೇಸ್ಗಳನ್ನು ಕೂಡ ಅವರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಕೇಸ್ ಏನಿದೆ ಇದು ಬಳ್ಳಾರಿ ಮಾಡೆಲ್ ಕೇಸ್ ಇರ್ಬೋದು ಅನ್ನುವಂಥ ಸಸ್ಪೆಕ್ಟ್ ಕೂಡ ಇದೆ. ಜೊತೆಗೆ ಮಂಗಳೂರಿನಲ್ಲಿ ಏನು ಬಾಂಬ್ ಫೇಲ್ ಆಗಿತ್ತು, ಅಂದರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬಾಂಬ್ ಏನಿತ್ತು, ಆ ಒಂದು ಪ್ರಕರಣದ ಒಂದಷ್ಟು ಕುರುಹುಗಳು ಕೂಡ ಈ ಒಂದು ಕೇಸ್ನಲ್ಲಿ ಇರೋದ್ರಿಂದ ಈ ಎಲ್ಲ ಕೇಸ್ಗಳನ್ನು, ಜೊತೆಗೆ ಈ ಒಂದು ಕೇಸ್ನ ಗ್ರಾವಿಟಿಯನ್ನು ನೋಡಿ ಸರ್ಕಾರ ಈಗ ಕೇಂದ್ರ ತನಿಖಾ ಸಂಸ್ಥೆಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಇಷ್ಟು ದಿನದ ಕೂಡ ಅಂದರೆ ಕಳೆದ 2-3 ದಿನಗಳಲ್ಲೂ ಕೂಡ CCB ಪೊಲೀಸರು ಕೂಡ ಒಂದು ಹಂತದ ಮಟ್ಟಿಗೆ ಈ ಒಂದು ಕೇಸನ್ನು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ CCB ಅಂದರೆ ಸ್ಥಳೀಯ ಪೊಲೀಸರು ಏನು ಕೆಲಸ ಮಾಡ್ತಾರೆ ಅದಕ್ಕಿಂತಲೂ NIA ಅಧಿಕಾರಿಗಳು ಮಾಡುವಂಥ ವರ್ಕ್ ಸ್ಟೈಲ್ ಬೇರೆ ಇರುತ್ತೆ. ಜೊತೆಗೆ ಅವ್ರ ಕೆಲಸನೇ ಇದು, ಅಂದರೆ ಟೆರರಿಸ್ಟ್ಗಳ ವಿರುದ್ಧ ಯಾವೆಲ್ಲ ಕೇಸ್ಗಳಾಗಿರುತ್ತೆ ಆ ಒಂದು ಕೆಲಸದಲ್ಲಿ ಯಾವಾಗಲೂ ಕೂಡ ಸತತ ನಿರತವಾಗಿರುವಂಥ ಸಂಸ್ಥೆ ಅಂದರೆ ತನಿಖಾ ಸಂಸ್ಥೆ ಅಂದರೆ ಅದು NIA. ಹೀಗಾಗಿ ಅವರ ಒಂದು ವರ್ಕ್ ಸ್ಟೈಲ್ನಲ್ಲಿ ಜೊತೆಗೆ ಈ ಒಂದು ಕೇಸ್ಗಳಲ್ಲಿ ಎಲ್ಲೇ ಟೆರರಿಸ್ಟ್ ಇದ್ರೂ ಕೂಡ ಅವರನ್ನು ಹುಡುಕಿ ಹಿಡಿಯುವಂಥ ಕೆಲಸ NIA ಅಧಿಕಾರಿಗಳದಾಗಿರುತ್ತೆ. ಜೊತೆಗೆ ಆ NIA ಅಧಿಕಾರಿಗಳು ಇಂಥ ಒಂದು ಕೇಸ್ಗಳನ್ನು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಆರೋಪಿಗಳು, ಶಂಕಿತರು ಕೂಡ ಬೇಗ ಸಿಗ್ತಾರೆ. ಜೊತೆಗೆ ಈ ಒಂದು ಉಗ್ರರಿಂದ ಈಗಾಗಲೇ ಇಂಥ ಒಂದು ಘಟನೆ ಆಗಿರೋದ್ರಿಂದ ಬೇರೆ ಬೇರೆ ಸೆಲ್ಲರ್ಸ್ಗಳು ಕೂಡ ಅಂದರೆ ಬೇರೆ ಬೇರೆ ಶಂಕಿತ ಉಗ್ರರು ಕೂಡ ಅಲರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಲೋಕಲ್ ತನಿಖಾ ಸಂಸ್ಥೆಗಳು ಅಂದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತಲೂ ಕೂಡ NIA ಅಧಿಕಾರಿಗಳು ಮಾಡಿದರೆ ಈ ಒಂದು ಕೇಸ್ಗೆ ಬೇರೆ ಲೆವೆಲಲ್ಲಿ ರೀಚ್ ಆಗುತ್ತೆ ಅನ್ನೋಂಥ ಒಂದು ಕಾರಣಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ NIA ತನಿಖೆಗೆ ವರ್ಗಾವಣೆ ಮಾಡುವಂಥ ಕೆಲಸ ಮಾಡಿದೆ. ಇನ್ನು 2 ದಿನಗಳಲ್ಲಿ ಅಧಿಕೃತವಾಗಿ NIA ತನ್ನ ತನಿಖೆಯನ್ನು ಆರಂಭ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಯಾಕಂದರೆ ಈ ಒಂದು ಕೇಸ್ನ ಫೈಲನ್ನು ಕಂಪ್ಲೀಟಾಗಿ NIA ಅಧಿಕಾರಿಗಳು ಪಡೆದುಕೊಳ್ಳುವಂಥ ಕೆಲಸ ಮಾಡಲಾಗುತ್ತೆ. ನೆಕ್ಸ್ಟ್ ತಮ್ಮ ಆ್ಯಂಗಲ್ನಲ್ಲಿ NIA ಅಧಿಕಾರಿಗಳು ಈ ಒಂದು ಕೇಸ್ನನ್ನು ಭೇದಿಸಲಿದ್ದಾರೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾರಂಟಿ ಸಮಾವೇಶಕ್ಕೆ ಸರ್ಕಾರದಿಂದ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಖಾಸಗಿಯಾಗಿ ಕೋಟಿ ವಸೂಲಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಾರ್ಚ್ 1ರಂದು CM ನೇತೃತ್ವದಲ್ಲಿ ಸಮಾವೇಶ ಸಭೆ ನಡೆದಿತ್ತು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇದಾಗಿತ್ತು. ಈ ಸಮಾವೇಶಕ್ಕೆ 3-4 ಕೋಟಿ ಖರ್ಚಾಗಿದೆ. ಇದಕ್ಕೆ ಕ್ರಷರ್ ಕ್ವಾರಿಗಳಿಂದ ಕೆಲ ಅಧಿಕಾರಿಗಳಿಂದ ವಸೂಲಿಯನ್ನ ಮಾಡಿರುವಂತಹ ಆರೋಪವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ. ಸುಮಾರು 4 ಕೋಟಿ ವಸೂಲಿ ಮಾಡಿರುವ ಆರೋಪ ಮಾಡ್ತಾ ಇರುವಂತದ್ದು. ಹೊಳೆ ನರಸೀಪುರದ ಮಾವಿನಕೆರೆಯಲ್ಲಿ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಒಂದು ಆರೋಪವನ್ನ ಮಾಡಿದ್ದಾರೆ. ಯಾರಾದ್ರು ಬರ್ತಾ ಇರ್ತಾರೆ, ಅದಕ್ಕೆಲ್ಲ ನಾವು ತಪ್ಪು ತಿಳಿಯೋಕ್ಕಾಗತ್ತಾ? ಈಗ ಸರ್ಕಾರಿ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಅವತ್ತು ಹೇಳಿದ್ದೆ ಸುಮಾರು 3-4 ಕೋಟಿ ವೆಚ್ಚ ಆಗುತ್ತೆ, ಎಲ್ಲಿಂದ ತರ್ತಾರೆ ಅಂತ. ನಮಗೆ ಒಂದು ಭಾವನೆ, ಇವರೆಲ್ಲ ಏನಾದ್ರು ಚರ್ಚೆ ಮಾಡಲಿ, ಸತ್ಯಾಂಶಗಳನ್ನ ಆಚೆ ಇಡಬೇಕಲ್ಲ.
ಈಗ 3-4 ಕೋಟಿ ರೂಪಾಯಿ ಇವಾಗ ಅನುದಾನನ ಈ ಸರ್ಕಾರಿ ಕಾರ್ಯಕ್ರಮ ನಡೆಸೋಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟಿಲ್ಲ. ಹಲವಾರು ಕ್ರಷರ್ಗಳಿಂದ, ಕ್ವಾರಿಗಳಿಂದ ಸಂಬಂಧಪಟ್ಟಂಥ ಈ ನಮ್ಮ ಯಾರು ಅಧಿಕಾರಿಗಳಿಂದ ಎಲ್ಲ ವಸೂಲಿ ಮಾಡಿ ಇವತ್ತು ಈ ಕಾರ್ಯಕ್ರಮನ ಮಾಡಿದ್ದಾರೆ. ಸುಮಾರು 4 ಕೋಟಿ ವಸೂಲಿ ಆಗಿದೆ. ಈಗಾಗಲೇ ನೀವೇ ನೋಡಿರ್ಬೋದು, DC ಮೇಡಮ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನು, DC ಅವರು ಒಂದು ಪಾರದರ್ಶಕವಾಗಿ